ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೀದಿ ನಾಯಿಗಳ ಕಾಟಕ್ಕೆ ಬೆಂಗಳೂರಿಗರು ಗರಂ ಆಗಿದ್ದಾರೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಈ ನಾಯಿಗಳ ಕಾಟ. ಮಕ್ಕಳನ್ನ ಮನೆಯಿಂದ ಕಳಿಸೋ ಮುನ್ನ ಹುಷಾರಾಗಿರಬೇಕಾಗತ್ತೆ ಪೋಷಕರು. ಸೊ ಬೆಂಗಳೂರಲ್ಲಿ ಬೀದಿ ನಾಯಿಗಳ ಹಾವಳಿ ಅಂತೂ ಮಿತಿ ಮೀರ್ತಾ ಇದೆ. ಎಲ್ಲೆಂದರಲ್ಲಿ ಮಕ್ಕಳು ಮತ್ತು ವಯಸ್ಕರ ಮೇಲೆ ಇದ್ದಕ್ಕಿದ್ದಾಗೆ ಈ ಬೀದಿ ನಾಯಿಗಳ ಅಟ್ಯಾಕ್ ಆಗ್ತಾ ಇದೆ. ನಾಯಿ ಹಾವಳಿಗೆ ಬ್ರೇಕ್ ಹಾಕುವಂತೆ ಈಗ GBAಗೆ ಸೀಮಾರಿ ಹಾಕಲಾಗ್ತಾ ಇದೆ. ಬಿರಿಯಾನಿ ಪ್ಲಾನ್ ಮಾಡಿದ್ದ GBA ಇದರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಅನ್ನೋದು. ನಾಯಿಗಳಿಗೆ ಇಂಜೆಕ್ಷನ್ ಕೊಡಬೇಕಾಗತ್ತೆ, ಮನೆಯಲ್ಲಿ ಮಕ್ಕಳನ್ನೇ ಸಾಕೋದಕ್ಕೆ ಕಷ್ಟ ಆಗ್ತಾ ಇದೆ, ಇನ್ನು ನಾಯಿಯನ್ನು ಸಾಕೋಕ್ಕೆ ಆಗೋದಿಲ್ಲ ಅಂಥೇಳಿ GBA ಮುಂದಾಲೋಚನೆ ಮಾಡುವಂತೆ ಮನವಿಯನ್ನು ಮಾಡಲಾಗ್ತಾ ಇದೆ. ಬೀದಿ ನಾಯಿಗಳ ಹಾವಳಿ ಮಿತಿ ಮೀರ್ತಾ ಇದೆಯಲ್ಲ, ಇದ್ದಕ್ಕಿದ್ದಾಗೆ ಆ ಚಿಕ್ಕ ಮಕ್ಕಳು ಮನೆಯ ಹೊರಗಡೆ ಬಂದರೆ ಸಾಕು, ಇದ್ದಕ್ಕಿದ್ದಾಗೆ ನಾಯಿಗಳಿಂದಾಗಿ ಅಟ್ಯಾಕ್ ಆಗ್ತಾ ಇರುವಂಥದ್ದು. ಗುಂಪು ಕಟ್ಕೊಂಡೇ ಅಟ್ಯಾಕ್ ಮಾಡುವಂಥ ನಾಯಿಗಳು ಇವು. ನೋಡಿ ಯಾವ ರೀತಿಯಾಗಿ ಬೀದಿ ನಾಯಿಗಳ ಹಾವಳಿ ಮುಂದುವರಿತಾ ಇದೆ ಅಂತೇಳಿ. ಇದಕ್ಕೆ ಕಡಿವಾಣ ಯಾಕೆ ಅಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ, ಇದಕ್ಕೆ ಒಂದು ಸಪ್ರೇಟ್ ಜಾಗ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು. ಈ ರೀತಿಯ ಬೀದಿ ನಾಯಿಗಳನ್ನು ಈ ರೀತಿ ರೋಡಲ್ಲಿ ಓಡಾಡೋದಕ್ಕೆ ಅವಕಾಶ ಇರಬಾರ್ದು. ಇದ್ದಕ್ಕಿದ್ದಾಗೆ ಗುಂಪು ಕಟ್ಕೊಂಡು ಅಟ್ಯಾಕ್ ಮಾಡುವಂಥದ್ದು, ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ ಬೀದಿ ನಾಯಿಗಳಿಂದ. ಆ ರೀತಿಯ ವರದಿ ಕೂಡ ಆಗಿವೆ. ಎಚ್ಚೆತ್ಕೊಳ್ಬೇಕಾಗತ್ತೆ ಸರ್ಕಾರ. GBA ಏನು ಮಾಡ್ತಾ ಇದೆ GBA ಅಂಥೇಳಿ. ಇಂತಿಷ್ಟು ಈಗ ಬಿರಿಯಾನಿ ಕೊಡ್ತೀವಿ ಅಂತ ಹೇಳ್ತಾ ಇತ್ತು, ಎಲ್ಲಿ ತನಕ ಬಂತು ಬಿರಿಯಾನಿ?